ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ಇವತ್ತು ನಮ್ಮ ಮನೇಲಿ ತಿಂಡಿ ಏನು ಮಾಡೋರೋ ಗೊತ್ತಿಲ್ಲ, ಅಂದರೆ ಇನ್ನೂ ಮಾಡಿಲ್ಲ. ಹೋಗಿ ಗಾನವಿಗೆ ಹಂಗೆ ಕಾಲೇಜಿಗೆ ಬಿಡ್ತಿರ್ಬೇಕಿದ್ರೆ ಹಂಗೆ ಏನಾದ್ರು ಫುಡ್ ಕೋರ್ಟಲ್ಲಿ ತಟ್ಟೆ ಇಡ್ಲಿ ತಿನ್ಸು ಅಂತ ಹೇಳಿದ್ರು. ಸೊ ಬನ್ನಿ ಈಗ ಫುಡ್ ಕೋರ್ಟಿಗೆ ಹೋಗಿ ತಟ್ಟೆ ಇಡ್ಲಿ ತಿನ್ಸೋಣ. ಇಡ್ಲಿ ಸಾಂಬಾರು. ಏನು ಇಡ್ಲಿ ಸಾಂಬಾರು? ಇಡ್ಲಿ ಸಾಗುತ್ತೀನಿ ಬೆಳಗ್ಗೆ ಫುಡ್ ಕೋರ್ಟಲ್ಲಿ. ಗೈಸ್, ನಮ್ಮ ಗಾನವಿಗೆ ಫುಡ್ ಕೋರ್ಟಲ್ಲಿ ಇದು ತಿಂಡಿ ಇಷ್ಟ ಆಗಲ್ವಂತೆ, ಇಡ್ಲಿ. ಅದಕ್ಕೆ ಎಲ್ಲ ಈಗ ಉಡುಪಿ ಹೋಟೆಲ್ಗೆ ಈಗ ಬಂದಿದ್ದೀವಿ. ಏನು ಇಡ್ಲಿನಾ? ಇಡ್ಲಿ ವಡೆ ಬೇಡ, ಡಯಟ್. ಗೈಸ್, ಇಡ್ಲಿ ಒಂದೈತೆ. ನಮ್ಮ ಗಾನವಿಗೆ ಚಟ್ನಿ ಬೇಕಂದ್ರೆ ಬೇಡ ಅಂದ್ಲು, ವಡೆ ಬೇಕಾ ಅಂದ್ರು ಬೇಡ ಅಂದಪ್ಪ. ಯಾಕೆ ಗಾನು ಇದ್ರ ಬದಲು ಸಾಕು ಹಾಕಿಸ್ಕತ್ತೀಯ ಸಾಂಬಾರ್ ಬದಲು? ಹಾ, ಬೇಡ ಅಂತ್ಯಾ? ಗೈಸ್, ಇನ್ನ ಟೈಮು 8:37 ಆಗೈತೆ. ಗಾನು ಏನ್ ಮಾಡೋಣ, ಇನ್ನ ಟೈಮ್ ಐತೆ. ಉಪ್ಪಿಟ್ಟು ರವೆ ಹಂಗಂತ ಮನೇಲಿ ಉಪ್ಪಿಟ್ಟು ಮಾಡ್ತೀನಿ ಅಂತಿದ್ರು. ನಮ್ ಗಾನವಿ ಲಕ್ಕಿ ನೋಡಿ, ಇವಳಿಗಂತ ಸಂಜೆ ಅವ್ರಗ ಇಟ್ಟಿಸಿರ್ತೀನಿ ಉಪ್ಪಿಟ್ಟನ್ನ. ಗೈಸ್, ನಮ್ ಗಾನವಿ ಇಲ್ಲೇ ಜೆರಾಕ್ಸ್ ಅಂಗಡಿ ಹತ್ರ ಇಲ್ಲಿ ಇಳ್ಸ್ಕೊಂಡವಳೆ. ಅವಳಿಗೇನೋ ಜೆರಾಕ್ಸ್ ಬೇಕಂತೆ. ಸರಿ ಬಾಯ್. ಗೈಸ್, ಹಂಗೆ ಬರ್ತಿರ್ಬೇಕಿದ್ರೆ ನೆಲ್ಲಿಕಾಯಿ ತಗೊಂಡ್ ಬಂದೆ. ಬೀಟ್ರೂಟ್ ಜ್ಯೂಸ್ ಮಾಡೇ ಬಿಟ್ಟಿದ್ಯಾ ನಾವಮ್ಮ ನೋಡಿ. ಇಲ್ಲಿ ಜೊತೆ ಬೀಟ್ರೂಟ್ ಜ್ಯೂಸ್ ಜೊತೆಗೆ ನೆಲ್ಲಿಕಾಯಿನು ಮಿಕ್ಸ್ ಮಾಡೋಣ ಅಂದ್ರೆ ಕೋಲ್ಡ್ ಐತಲ್ಲಮ್ಮ. ಸೊ ಇಡ್ಬಾರ್ದಿತ್ತಮ್ಮ. ಗೈಸ್, ಇವಾಗ ಏನ್ ಮಾಡೋಣ ಗೊತ್ತಾ, ಒಂದ್ ಆಮ್ಲನ ಹಂಗೆ ಕಚ್ಕೊಂಡ್ ತಿನ್ನೋಣ. ಗೈಸ್, ಆಕ್ಚುಲಿ ಏನ್ ಗೊತ್ತಾ, ನಮ್ ಚಾರ್ಲಿ ಇರ್ಬೇಕಿದ್ರೆ, ನಮ್ ಚಾರ್ಲಿ ನಿಮ್ಗೆ ಗೊತ್ತಿತ್ತು ಸ್ವಲ್ಪ ಅವನ್ಗೆ ಇನ್ಫೆಕ್ಷನ್ ಆಗಿತ್ತು ಅಂತ ಶೆಡ್ಡಲ್ಲೇ ಬಿಡ್ತಿದ್ವಿ. ಶೆಡ್ಡು ಫಸ್ಟೇ ತುಂಬ ಹೀಟಾಗಿ, ಅಂದರೆ ಬಿಸಿಲಿಗೆ ತುಂಬ ಹೀಟಾಗಿ ಒಳಗಡೆ ಸಕ್ಕ ಸೆಕೆ ಆಗ್ತಿತ್ತು ಅಂತ ಅವನಿಗಂತ ನಮ್ಮಪ್ಪ ಸಪ್ರೇಟ್ ಒಂದು ಫ್ಯಾನ್ ಬೇರೆ ತಂದಿದ್ರು. ಮೋಸ್ಟ್ಲಿ ಆ ಚೀಲದಲ್ಲಿ ಇದೆ ಅನ್ಸುತ್ತೆ ಅದರಲ್ಲಿ. ಸೊ ಅದನ್ನ ಇನ್ನೇನೀಗ ಯಾರು ಅದನ್ನ ಯೂಸ್ ಏನೂ ಮಾಡ್ತಿಲ್ಲ. ಅದನ್ನ ಮೇಲ್ಗಡೆ ಮನೆಗಾದ್ರು ತಗೊಂಡೋಗೋಣ ಅಂತ ಅನ್ಕೋತಾ ಇದ್ದೆ. ಏನಕ್ಕಂದ್ರೆ ಅದ್ರಲ್ಲಿ ಬರ್ತಿದ್ದಿದ್ ಗಾಳಿ ಮಾತ್ರ ಸಕ್ಕದಾಗಿತ್ತು. ಮಾತ್ರ ಏನೋ ಒಂಥರ ಖುಷಿ ಆಗೋದು ಮಾತ್ರ ಗಾಳಿ ತಗೋತಾ ಇದ್ರೆ. ಎಲ್ಲ ಒರೆಸಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಗೈಸ್ ನೋಡಿ, ನಮ್ಮಪ್ಪ ಈ ಫ್ಯಾನ್ ಅನ್ನ ನಮ್ ಚಾರ್ಲಿ ಇದಾದ್ಮೇಲೆ ಒರೆಸಿ ಚೀಲದಲ್ಲೆಲ್ಲ ಕ್ಲೀನ್ ಆಗಿ ಇಟ್ಟು ಇದ್ ಮಾಡೋರೆ. ಇಲ್ಲ ಅಂದ್ರೆ ಸುಮ್ನೆ ಜಿರ್ಲೆನೋ ಅಥವಾ ಇಲಿನೋ, ಇಲಿ ಇಲ್ಲ ಶೆಡ್ಡಲ್ಲಿ ಧೂಳು ಹಿಡಿಯೋದು, ಸ್ವಲ್ಪ ಜಿರ್ಲೆ ಕಾಟ ಏನಾದ್ರು ಇಟ್ಬಿಟ್ರೆ. ಗೈಸ್, ಅದ್ ಏನೋ ಗೊತ್ತಿಲ್ಲ ಗುರು, ಈ ಫ್ಯಾನ್ ಇಂದ ಗಾಳಿ ಬರುತ್ತಲ್ಲ, ಏನೋ ಒಂಥರ ಚಂದ ಅನ್ಸುತ್ತೆ. ಏನೋ ಒಂಥರ ಮೋಟಿವೇಶನ್, ಸಡನ್ ಒಂದು ಜೋಶ್ ಬಂದಂಗೆ ಮೋಟಿವೇಶನ್. ಅದ್ ಏನೋ ಹೇಳಕ್ಕೆ ಆಗಲ್ಲ, ಸಖತ್ ಮಾತ್ರ ಫ್ಯಾನ್ ಗಾಳಿ ಮಾತ್ರ. ಗೈಸ್, ನಮ್ಮಮ್ಮ ಇವತ್ತು ಉಪ್ಪಿಟ್ಟು ಮಾಡೋರೆ ನೋಡಿ. ಇಲ್ಲಿ ಉಪ್ಪಿಟ್ಟಿಗೆ ಯಾವತ್ತಿನ ದಿನದ ಮೊಸರು ಇದು ಹುಳಿ ಬಂದು ಸತ್ತೋಗಿರುತ್ತೆ ಫ್ರೆಂಡ್ಸ್. ಅಮ್ಮ ಮೊಸರು ಆಗಮ್ಮ, ಇದು ಬೇಡ, ಇದು ಯಾವತ್ತಿನ ದಿನದ ಗೊತ್ತಿಲ್ಲ ಗುರು. ಹುಳಿ ಬಂದಿ ಸತ್ತೋಗಿರುತ್ತೆ ಮೊಸರು. ಅದನ್ನೇ ಇಟ್ಟಿರ್ತಾರ ನಮ್ಮಮ್ಮ. ಏನ್ ಹೇಳೋದು ಹೇಳಿ. ಅಲ್ಲ ಕಣಮ್ಮ, ಹಿಂಗೆ ಹೇಳಿದೀರ್ ಮೊಸರಾದ್ರು ತಗೊಬರ್ತಿದ್ನಲ್ಲ ಅಮ್ಮ. ರೂಮ್ಗೆ ಹೋಗಿ ಕನ್ನಡಿ ಬೇರೆ ನೋಡ್ಕೊಂಡ್ ಬೇರೆ ತಿಂತೀಯವ ತಿಂಡಿಯ. ಇನ್ನೇನ್ ಮತ್ತೀಗ ನೀನ್ ಮಾಡಿದೀಗ ಕನ್ನಡಿ ನೋಡ್ದ ಇಲ್ವಾ ಈಗ ಹೇಳು. ಅಯ್ಯಪ್ಪ ಗೈಸ್, ಅದೇನೋ ಗೊತ್ತಿಲ್ಲ, ನಮ್ಮಮ್ಮ ಮಾಡೋ ಉಪ್ಪಿಟ್ಟು ಇತ್ತೀಚೆಗೆ ಇಷ್ಟ ಆಗ್ತೈತೆ ಗುರು. ಸ್ಟಾರ್ಟಿಂಗ್ ಅಯ್ಯೋ ಅಂತಿದ್ದೆ, ಬಟ್ ಇವಾಗ ಏನಿಲ್ಲ ತಿಂತೀನಿ. ಗೈಸ್, ಮನೆ ಹತ್ರಕ್ಕೆ ನಮ್ಮ ಅತ್ತೆ ಬಂದವ್ರೆ. ಉಪ್ಪಿಟ್ಟು ತಿಂತಾರ ನೋಡಿ. ಇಲ್ಲಿ ಹೆಂಗೈತೆ ಉಪ್ಪಿಟ್ಟು ನೋಡಿ. ನಾನ್ ತಿನ್ನಲ್ಲ ಅಂತ ನಾವು ನಮ್ಮ ಅತ್ತೆಗೆ ಹಾಕೊಟ್ಟಾರಂತೆ. ಇಲ್ಲಿ ನೋಡಿ, ಇಲ್ಲಿ ಗೈಸ್, ಆಕ್ಚುಲಿ ಇವಾಗ ನಮ್ಮ ಹಿಮಾಲಯನ್ ಈಗ ಸ್ಟಿಕ್ಕರ್ ಎಲ್ಲ ಹಾಕ್ಸಕ್ ಹೋಗೋಣ ಅಂತ ಈಗ ಹೋಗ್ತಿದ್ದೀನಿ ಗೈಸ್. ಅಂದ್ರೆ ಯೂಟ್ಯೂಬ್ದು ಹೆಸರು ಜೊತೆಗೆ ಚಾನಲ್ ಹೆಸರು ಎಲ್ಲ ಜೊತೆಗೆ ನೋಡಿ. ಒಂದು ಸ್ಟಿಕ್ಕರ್ ಏನೂ ಹಾಕ್ಸಿಲ್ಲ, PPF ಒಂದು ಬಿಟ್ರೆ ಜೊತೆಗೆ ಏನೂ ಹಾಕ್ಸಿಲ್ಲ. ಬೈಲಿ ಅಮ್ಮ, ಇಲ್ಲೊಂದು ಗಣಪತಿದು ಆಯ್ತಾ, ಇಲ್ಲಿ ಚಕ್ರಂಜನ್ಯ ವ್ಲಾಗ್ಸ್ ಅಂತ ಇಲ್ಲಿ ಯೂಟ್ಯೂಬ್ ಸಿಂಬಲು, ಜೊತೆಗೆ ಇಲ್ಲೂ ಅಷ್ಟೇ ಯೂಟ್ಯೂಬ್ ಸಿಂಬಲ್ ಹಾಕ್ಸ್ಬಿಟ್ಟು ಚಕ್ರಂಜನಿ ಅಂತ ಇಲ್ಲೂ ಸ್ಟಿಕ್ಕರ್ ಹಾಕ್ಸೋಣ. ಜೊತೆಗೆ ಇಲ್ಲಿ ಇನ್ಸ್ಟಾಗ್ರಾಮಿಂದ ಹಾಕ್ಸೋಣ. ಇಲ್ಲಿ ಇನ್ಸ್ಟಾಗ್ರಾಮಿಂದ ಇಲ್ಲಿ ಡೌಟು, ಇಲ್ಲಿ ಬೇಡ, ಇಲ್ಲಿ ಹಾಕ್ಸೋಣ. ಇಲ್ಲಿ ಅಮ್ಮ ಇಲ್ಲಿ ಇನ್ಸ್ಟಾಗ್ರಾಮಿನ ಸಿಂಬಲ್ ಹಾಕ್ಸ್ಬಿಟ್ಟು ಇಲ್ಲಿ ಚಕ್ರಂಜನಿ ಅಂತ ಇಲ್ಲಿ ಬರುಸ್ಲಾ ಯೂಟ್ಯೂಬ್ ಇದು ಇನ್ಸ್ಟಾಗ್ರಾಮ್ದು. ಆಮೇಲೆ ಇಲ್ಲಿ ಟಾಪ್ ಬಾಕ್ಸಲ್ಲೂ ಅಷ್ಟೇ, ಇಲ್ಲಿ ಈ ಜಾಗ ಕರ್ನಾಟಕ ಮ್ಯಾಪ್ ಹಾಕ್ಸಿ ಇಲ್ಲಿ ಯೂಟ್ಯೂಬ್ ಸಿಂಬಲ್ ಹಾಕಿ ಚಕ್ರಂಜನ್ಯ. ಇಲ್ಲಿ ಅಲ್ಲೂ ಹಾಕ್ಸ್ತೀನಿ.
ಗೈಸ್ ಗಾಡಿನ ತಗೊಂಡು ಬಂದಾಯ್ತು ಇಲ್ಲಿ ಸ್ಟಿಕ್ಕರ್ ಅಂಗಡಿ ಹತ್ರ. ಬಟ್ ಇಲ್ಲಿ ನೋಡಿದ್ರೆ ಓನರೇ ಇಲ್ಲ. ನಮ್ಮ ಸುಶಿ ಪರಿಚಯದವರು ಫೋನ್ ಹೊಡಿತವನೆ. ಅಲ್ಲ ಸುಶಿ, ಗೋವಾಗ ಹೋಗಿ ಬಂದಾದ್ಮೇಲೆ ಗೆಟಪ್ ಇನ್ನೂ ಚೇಂಜ್ ಆಗಿಲ್ಲ? ಇನ್ನೊಂದ್ಸಲ ಹೋಗ್ಬೇಕಾ? ಆ್ಯಕ್ಚುಲಿ ಅಲ್ಲಿ ಆ ಸ್ಟಿಕ್ಕರ್ ಅಂಗಡಿಲಿ ಯಾರು ಇರಲಿಲ್ಲ. ಫೋನು ಮಾಡಿದ್ವಿ, ಫೋನ್ ಎತ್ತಲಿಲ್ಲ. ಈಗ ನಮ್ಮ ಸುಶಿ ಬಾ ಮಾರ್ಕೆಟ್ ಒಳಗಡೆ ಹೋಗೋಣ ಅಂತ ಅಂದ. ಇನ್ನೇನು ಸೈಡ್ ಬಾಕ್ಸಿಗೆ ಏನು ಸ್ಟಿಕ್ಕರ್ ಏನೂ ಹಾಕಲ್ಲ, ಅದಕ್ಕೆ ಸೈಡ್ ಬಾಕ್ಸ್ ಇಲ್ಲೇ ನಮ್ಮ ಸುಶಿ ಮನೆಯಲ್ಲೇ ಈಗ ಇಟ್ಟಿದ್ದೀನಿ. ಈಗ ಎಲ್ಲಿ ಮಾರ್ಕೆಟ್ಲೋ ಈಗ ಹೆಲ್ಮೆಟ್ ಬೇಕಾಗುತ್ತೆ ಅಲ್ಲ? ಬೇಡ ಅಂತ್ಯಾ? ಅಣ್ಣ ಒಂದು ಇಲ್ಲಿ ಅಣ್ಣ ಇದ್ರ ಮೇಲೆ ಒಂದು ಬ್ಲ್ಯಾಕ್ ಸ್ಟಿಕ್ಕರ್ ಹಾಕ್ಬಿಟ್ಟು ಹಾಕ್ತೀರಾ? ಇಲ್ಲಿ ಕೂರಲ್ವಾ? ಅಲ್ಲ ಅಥವಾ ಬ್ಲ್ಯಾಕ್ ಸ್ಟಿಕ್ಕರೇ ಕೂರಲ್ವಾ? ಹೌದಾ ಹೌದಾ, ಸರಿ ಆಯ್ತು ಅಣ್ಣ. ಇಲ್ಲೇ ಹಾಕಿ ಹೋಗ್ಲಿ. ಇಲ್ಲಿ 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 ಅಣ್ಣ ಮಿಡಲ್ ಸ್ಟ್ಯಾಂಡ್ ಹಾಕ್ಲಾ? ಬೇಡ, ಒಂದಿಷ್ಟು ಸಾಕು. ಇಷ್ಟಕ್ಕೆ ಪೂರ್ತಿನೇ ಇರಲ್ಲ. ಇಷ್ಟು ಸಾಕು. ಇಲ್ಲಿಂದ ಇಷ್ಟು ಸಾಕು. ಇಲ್ಲಿಂದಲೂ ಬೇಕಾ? ಹ್ಞೂ, ಅಲ್ಲಿಂದನೇ ಸ್ವಲ್ಪ ದೊಡ್ಡದಾಗೆ ಕಾಣಲಿ. ಒಂದು ಸಣ್ಣದಾಗ ಒಂದು ಗಣಪತಿದೊಂದು ಹಾಕಿ. ಹಾಂ, ಗಣಪತಿದು ಅಣ್ಣ. ಇಲ್ಲಂಗಾರೆ ಇಲ್ಲಿ ಕೂರಲ್ಲ ಅಂತೀರಾ? ಇಲ್ಲೇ ಕೂರಲ್ಲ. ಹೌದಾ? ಸಾಕ್ತಾನೆ, ಸೂಪರಾಗಿ ಕಾಣ್ತೈತೆ. ಇಲ್ಲಿ ಇಲ್ಲೊಂದು ಇನ್ಸ್ಟಾಗ್ರಾಮ್ ID, ಆಮೇಲೆ ಇಲ್ಲಿ ಕೆಳಗಡೆ ಒಂದು ಬರೆಸ್ದೆ. ತಾಳು ಮಿಡಲ್ ಸ್ಟ್ಯಾಂಡ್ ಹಾಕ್ತೀನಿ. ಗೈಸ್ ಸ್ಟಿಕ್ಕರ್ ಹಾಕ್ಸ್ಕೊಂಡು ಮನೆಗೆ ಬಂದಾಯ್ತು ನೋಡಿ. ಇಲ್ಲೊಂದು ಗಣಪತಿದು ಸ್ಟಿಕ್ಕರು, ಜೊತೆಗೆ ಇಲ್ಲಿ ಮೊಸರು. ಬರ್ತಾನೆ ತಗೊಬರ್ತಿದ್ನ. ಏನು ಇದು ಬಾಕ್ಸ್ ಇಲ್ವಾ? ಹಾಕ್ಸ್ಕೊ ಬರ್ತಿದ್ದೆ ಆರಾಮಾಗಿ. ಗೈಸ್ ಆ್ಯಕ್ಚುಲಿ ಇವಾಗ ಹಿಮಾಲಯನ್ ಬೈಕನ್ನೀಗ ಕವರ್ ಮಾಡಿದ್ದೀನಿ. ನಮ್ಮ ಗಾನವಿ ಬೇರೆ ಫೋನ್ ಬೇರೆ ಮಾಡಿದ್ರು, ಅಣ್ಣ ಕಾಲೇಜ್ ಮುಗೀತು ಅಂತ. ಅವಳು ಕರ್ಕೊಬರೋಣ ಬನ್ನಿ, ಹ್ಯಾಟ್ ಆದರೂ ಹಾಕೊಂಡು ಹೋಗೋಣ, ಬಿಸಿಲು. ಗೈಸ್ ನಮ್ಮ ಗಾನವಿ ಅಷ್ಟು ದೂರ ನೆಟ್ಕೊಂಡು ಬಂದವಳೆ. ಬರೀ ಇಷ್ಟು ದೂರ ನೆಟ್ಕೊಬರಕ್ಕೆ ನೋಡಿ ಇಲ್ಲಿ ಹೆಂಗೆ ಅಳ್ತವಳೆ. ಬಾಗಾನು ಸರ್ಕಲ್ ಬಾ, ಸರ್ಕಲ್ ಇರೋದು ಬಾ. ಅಲ್ಲ ಕಣವ, ನಾನು ಬಂದಿದ್ರೆ ಮತ್ತೆ ನಾನು ಸರ್ಕಲ್ ದಾಟಬೇಕಿತ್ತು ಗಾಡೀಲಿ ಅಂತ. ಗೈಸ್ ಆ್ಯಕ್ಚುಲಿ ಇವಾಗ ನಾನು ಮತ್ತೆ ಗಾನವಿ ಈಗ ಒಂದು ರೀಲ್ಸ್ ಮಾಡೋಣ ಅಂತ ಅನ್ಕೊಂಡು, ಆ ರೀಲ್ಸ್ ಮಾಡೋಕ್ಕೆ ಐಸ್ ಕ್ರೀಮ್ ಬೇಕು. ಆದರೆ ಮನೇಲಿ ಐಸ್ ಕ್ರೀಮ್ ಇಲ್ಲ. ಅದು ನಿನ್ನೆ ನಾವು ಅಪ್ಪಂಗೆ ತಂದಿದ್ದು ಕೇಕ್ ಇತ್ತು, ಈಗ ಖಾಲಿ ಬೇರೆ ಆಗೈತಿ ಈಗ ಐಸ್ ಕ್ರೀಮು. ಆದರೆ ಕೇಕ್ ಯಾವುದೂ ಇಲ್ಲ. ಗೈಸ್ ಸಣ್ಣದೇ ಒಂದು ತಗೊಂಡಿರೋದು ನೀಲ, ಸಾಕಲ್ವಾ ಸಣ್ಣದೇ. ಗೈಸ್ ಐಸ್ ಕ್ರೀಮನ್ನ ಈಗ ಸದ್ಯಕ್ಕೀಗ ಫ್ರಿಡ್ಜಲ್ಲೇ ಇಟ್ಟಿರೋಣ. ನಮ್ಮ ಗಾನವಿ ರೆಡಿ ಆಗ್ಬಿಟ್ಟು ಬರ್ತಾಳೆ ಫ್ರೆಶ್ ಅಪ್ ಆಗಿ. ಸಾಕು ನಂಗೆ ಅಷ್ಟೇ. ದೊಡ್ಡಮ್ಮಂಗೆ ಫಸ್ಟ್ ಕೇಳ್ದ, ತಿನ್ನತ್ತ ಕೇಳು ಫಸ್ಟು. ಗೈಸ್ ನಮ್ಮ ಅಮ್ಮ ಇಲ್ಲಿ ಹೊರಗಡೆ ಕೂತವ್ರೆ. ತಗೊಳಮ್ಮ ಐಸ್ ಕ್ರೀಮ. ಅಲ್ಲಿ ನೋವಾಗೈತಾ? ಸ್ವಲ್ಪ ತಿನ್ನೋಗ್ಲಿ. ತಾಳು ರೆಡಿ. ಇಲ್ಲಿ ಬರ್ತಾ ಬರ್ತಾನೆ ಅಲ್ಲೇ ಅನ್ಬೇಡ ಕಣೆ. ಹಾಂ ರೆಡಿ. ಬಾ ತಗೊಳ್ಳೋಣ ಐಸ್ ಕ್ರೀಮ್, ನಿಂಗೋಸ್ಕರ ತಂದಿದ್ದೀನಿ. ನಾನು ಇರ್ತೀನಿ. ನಮ್ಮ ಅಣ್ಣಂಗೆ ಐಸ್ ಕ್ರೀಮ್ ಅಂತ ತಿನ್ನಕ್ತಾರಲ್ಲ. ಗೈಸ್ ಹಂಗಂತ ನಮ್ ಗಾನವಿದು ಫಸ್ಟ್ ಸೆಮ್ ಇಂದು ರಿಸಲ್ಟ್ ಬಂದೈತೆ. ಒಂದ್ ಸಬ್ಜೆಕ್ಟ್ ಯಾವ್ದು ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಪಾಸ್ ಆಗೋ ಅಲ್ಲ ಫೇಲ್ ಆಗೋಳೆ. ಬರೀ ಸುಳ್ಳೆ ಬಿಡೆ, ಏನಾಗಲ್ಲ ಹೇಳ್ಬೇಡ, ಏನಾಗಲ್ಲ ಬಿಡು. ಹುಡುಗಿರು ಫೇಲ್ ಆಗ್ತಾರೆ ಗೈಸ್. ಇಲ್ಲ ಆಯ್ತಾ? ಎಷ್ಟು CGPA ತೆಗ್ದಿರೋದು? 8.25. 8.25. ನಾವ್ ಅದ್ ಯಾವ ಕಾಲದಲ್ಲೂ ತೆಗ್ದಿಲ್ಲ. ಗೈಸ್ ನಮ್ಮಮ್ಮ ತಲೆಗೆ ಕೊಬ್ಬರಿ ಎಣ್ಣೆ ಹಚ್ಕೋತವ್ರೆ. ನಂಗೂ ಹಚ್ಕೊಡ್ತೀನಮ್ಮ? ಹಂಗೆ ಹಚ್ಚತ್ಲಾಗ ಹಂಗೆ ಏನು ಸ್ವಲ್ಪ ಹಚ್ಚು, ಜೇನು ಜಾಸ್ತಿನ ಹಚ್ಬೇಡ. ಗೈಸ್ ನಮ್ ಗಾನವಿ ನೋಡಿಲಿ ಹಿಂಗೆ
ಎನಿ ಟೈಮು ಈ ಡ್ರಾಮಾ ಚೈನಾ ಡ್ರಾಮಾ ನೋಡೋದು. ಅವ್ರಿಗೆ ಬರಲಿ ಅದರ ಕನ್ನಡ ಸೀರಿಯಲ್ಗಳು ನೋಡಿ ಸಂಜೆ 6 ಗಂಟೆಗೆ ಶುರು ಆಯ್ತವಲ್ಲ. ಇದು ನೀನಾಗಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ ಯಾವ್ದ್ರಲ್ಲಿ ಸ್ಕೂಟಿಲ್ಲ ನೆಡ್ಕಂಡ? ಸರಿ, ನಾನು ವಾಕಿಗೆ ಹೋಗಿ ಬರ್ತೀನಿ. ಗೈಸ್ ಆ್ಯಕ್ಚುಲಿ ಇವಾಗ ಹಂಗೆ ಆನ್ ದ ವೇ ಬರ್ತಿರ್ಬೇಕಿದ್ರೆ ಅಲ್ಲೇ ಮುಂದೆನೇ ಪೊಲೀಸ್ ಹಿಡಿತಿದ್ರು. ಇವರು ಜಸ್ಟು ಮಿಸ್ಸು ಹಿಂಗೆ ಹೋಯ್ತಿದ್ದೆ, ಬೇಗ ಲೆಫ್ಟಿಗಂತ ಪಟ್ಟ ಅಂತ ತಿರ್ಗಿಸ್ಕೊಂಡೆ. ಇಲ್ಲೇ ಸ್ವಲ್ಪ ದೂರದಲ್ಲೇ ಹಿಂಗೆ ಹಿಡಿತಿದ್ರು ಅಂದ್ಕೊಂಡು. ಸ್ವಲ್ಪ ಮುಂದೆ ಹೋಗಿದ್ದಿದ್ರೆ ಲಾಕು, ಸುಮ್ಮನೆ 500 ರೂಪಾಯಿ ಕಟ್ಟಬೇಕಿತ್ತು ಹೆಲ್ಮೆಟ್ಟಿಗೆ. ಸೊ ಇನ್ನೇನೀಗ ವಾಕಿಗೆ ಹೋಗ್ತಿದ್ನಲ್ಲ ಅಂದ್ಬಿಟ್ಟು ಹೆಲ್ಮೆಟ್ ಏನೂ ಹಾಕೊಂಡಿಲ್ಲ. ಇನ್ನೇನು ಮನೆ ಹತ್ರನೇ ಅದು ಪಾರ್ಕ್ ಬೇರೆ ಇರೋದು. ಹಾಂ ಅಣ್ಣ 2 ಮಿನಿ ಕಾಫಿ. ಆ್ಯಕ್ಚುಲಿ ಇವಾಗ ಡೈರೆಕ್ಟ್ ಈಗ ಪಾರ್ಕಿಗೆ ಹೋಗಿಲ್ಲ, ಇಲ್ಲೇ ಸ್ಫೂರ್ತಿ ಕಾಫಿಗೆ ಬಂದ್ಬಿಟ್ಟು ಇಲ್ಲೇ ಕಾಫಿ ಕುಡಿತಿದ್ದೀನಿ. ನನ್ನ ಜೊತೆಗೆ ನಮ್ಮ ರೈಡರ್ ನಯನುವ ಇದ್ದಾನೆ. ಈಗ ಅದೇ ಸೇಮ್ ಈಗ ಟ್ರಿಪ್ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ವಿ. ನೋಡಿ ಸುಮ್ಮನೆ ಕಮೆಂಟಲ್ಲಿ ಅಷ್ಟು ಜನ ಕಮೆಂಟ್ ಹಾಕಿದ್ರಿ, ಒಂದು 4-5 ಜನ ಕಮೆಂಟ್ ಹಾಕಿದ್ರಿ, ಬ್ರೋ ನಾನು ಬರ್ತೀನಿ ಹಂಗೆ ಹಿಂಗೆ ಅಂತ. ಅರೆ ಗ್ರೂಪಿಗೆಲ್ಲ ಜಾಯ್ನ್ ಆದಮೇಲೆ ಏನು ರೆಸ್ಪಾನ್ಸ್ ಇಲ್ವಂತೆ. ಪಾಪ ನಮ್ಮ ನಯನಿಗೆ ಅದನ್ನೇ ಹೇಳ್ತಿದ್ದ, ನಾನು ಭಾರಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ, ಬರ್ತಾರೆ ಅಂತ. ಹೊರಟಿರೋದೇ 4 ಗಾಡಿ ಹಾಸನಿಂದ. ಇನ್ನೂ ಟೈಮ್ ಇದೆ, ಬನ್ನಿ, ಇನ್ನೂ ಟೈಮ್ ಇದೆ ಗೈಸ್, ಇನ್ನೂ ಟೈಮ್ ಇದೆ. ಬೇಕಾದ್ರೆ ಇವ್ನ ನಂಬರ್ ಹಾಕಿರ್ತೀನಿ ಕಮೆಂಟಲ್ಲಿ, ತಪ್ಪರು ಲಿಂಕಲ್ಲಿ ಹಾಕಿರ್ತೀನಿ. ಇವ್ನಿಗೆ ಒಂದ್ಸಲ ಮೆಸೇಜ್ ಮಾಡಿ, ತಪ್ಪರು ಫೋನೇ ಮಾಡಿ. ಹುಡುಗಿರು ಸುಮ್ಮನೆ ಫೋನ್ ಮಾಡಿಬಿಡಿ ಇವ್ನಿಗೆ. ಫಸ್ಟ್ ಬಿಸಿ ಮಾಡಲ್ಲ, ತಲೆ ಕಮಿಟೆಡ್ ಆಲ್ರೆಡಿ ನಮ್ಮ ನಯನು. ಸಿಂಗಲ್ಲ ಗೈಸ್. ಈಗ ಹೊರಡೋದು 24ನೇ ತಾರೀಕಿಗೆ ಹೊರಡೋದು ಅಂತ. ಎಷ್ಟು ಗಂಟೆಗೆ? ಬೆಳಗ್ಗೆ 4 ಗಂಟೆಗೆ 3 ಗಂಟೆಗೆ ಮೀಟ್ ಮಾಡಿಬಿಟ್ಟು ಗಾಡಿಗೆಲ್ಲ ಪೂಜೆ ಮಾಡ್ಕೊಂಡು 3 ಗಂಟೆಗೆ ಡೈರೆಕ್ಟ್ ಗಣಪತಿ ದೇವಸ್ಥಾನ. ಇವತ್ತು ಹೋಗಿ ಸ್ಟಿಕ್ಕರ್ ಎಲ್ಲ ಹಾಕ್ಸ್ಕೊಂಡು ಬಂದೆ, ನನ್ನ ಯೂಟ್ಯೂಬ್ ಲೋಗೋ ಎಲ್ಲ ಗಾಡಿಗೆ. ಗೈಸ್ ಇವತ್ತಿನ ವಾಕು ಮುಗೀತು. ಅರೌಂಡ್ 7 ಸ್ಟೆಪ್ಸ್ ಎಷ್ಟೋ ಆಗಿತ್ತು. ಆ್ಯಕ್ಚುಲಿ ಒಬ್ಬರು ಕಮೆಂಟ್ ಹಾಕಿದ್ರು, ಗುರು ನೀನು ಇನ್ನೂ ಹುಡುಗ, ನೀನು ವಾಕ್ಗಿಂತ ನೀನು ಜಾಗಿಂಗು ರನ್ನಿಂಗ್ ಮಾಡಬೇಕು ಅಂತ. ಅದೇ ಇಲ್ಲ ಅನ್ಕೋತೀನಿ, ಇಲ್ಲಿ ವಾಕ್ ಇದು ಜಾಗ್ ತಪ್ಪಿದ್ರೆ ರನ್ನಿಂಗ್ ಮಾಡೋಣ ಅಂತ. ನೋಡೋಣ, ನಾಳೆಯಿಂದ ಮಾಡ್ತೀನಿ. ಸೊ ಚಲೋ, ಇವಾಗ ಫಸ್ಟ್ ಈಗ ಟೈಮ್ ಆಗಿದೆ. ನಾನು ಬಂದಿದ್ದೆ ಒಂದು 6:15 ಆಗಿತ್ತು ಟೈಮು. ಸೊ ಇವಾಗ 7:45 ಆಗಿದೆ. ಬನ್ನಿ ಈಗ ಮನೆ ಕಡೆಗೆ ಹೋಗೋಣ. ಗೈಸ್ ಮನೆಗೆ ಬಂದೆ. ಆ್ಯಕ್ಚುಲಿ ಇವಾಗ ನಮ್ಮ ಗಾನಮೀನು ಹೊರಗಡೆ ಕರೆದೆ, ಬಾ ಹಂಗೆ ಮೊಟ್ಟೆ ತಗೊಬರೋಣ ಅಂತ. ನೋಡಿ ಮೊನ್ನೆ ತಂದಿದ್ದ ಮೊಟ್ಟೆ ಖಾಲಿ. ಬಂದಾಯ್ತು. ಇಲ್ಲಿ ಆಕ್ಟಿವಾ ಮೇಲೆ ರೈಸ್ ಇದೆ, ಇದು ನಾಯಿಗಳಿಗೆ. ಯಾವುದದು ಕುಷ್ಕ ನೋಡಿದ್ರಾ ಸ್ಟಿಕ್ಕರ್ ಬೈಕ್ ಮೇಲೆ? ಅಲ್ಲ ಕಣ ಮಗನ, ಸ್ವಲ್ಪ ದೊಡ್ಡದಾಗಿ ಹಾಕ್ಸ್ಬೇಕಾನೆ ಸ್ಟಿಕ್ಕರ್. ಯಾವ್ದಾ? ಫ್ರಂಟ್ ಹಾಕ್ಸಿರೋದ? ಬ್ಯಾಕ್ ಬಾಕ್ಸಿಗೆ ಹಾಕ್ಸಿದ್ಯಲ್ಲ, ಸಾಕಪ್ಪ. ಅಲ್ಲ ಸಾಕು, ಇನ್ನೊಂದು ಕಾಣುತ್ತಲ್ಲ. ಜಾಸ್ತಿ ದೊಡ್ಡದಾಗ್ಸಿರೋ ಒಳ್ಳೆ ಜಾತ್ರೆ ತರ ಕಾಣುತ್ತೆ. ಅಲ್ಲ ಇನ್ನ ದೊಡ್ಡದಾಗ್ಸ್ಬೇಕಿತ್ತ? ನೋಡಲ್ಲಿ ಉಗ್ರ ನರಸಿಂಹ ಅಂತ ಇದೆಯಲ್ಲ, ಅದಕ್ಕಿಂತ ಇನ್ನೂ ಒಂಚೂರು ದಪ್ಪ ಬಂದಿದ್ರು ಆಗೋದು. ತೆಗ್ಸ್ಬಿಟ್ಟು ಹಾಕ್ಸಿರತ್ತೆ. ಈ ಸರಿ ಹೋಗ್ ಬಾ ನೀನು. ನಾನ್ ಸಾಕು ಅಂತ ಅನ್ಕೊಂಡೆ. ಜಾಸ್ತಿ ದೊಡ್ಡದಾಗ್ಸಿ ಜಾತ್ರೆ ಆಗುತ್ತೆ ಅಂತ ನಾನು ಅನ್ಕೊಂಡ್ರೆ. ನೋಡು ಪಪ್ಪ, ಅದು ನಂಗೆ ಇಷ್ಟ ಆಗಿಲ್ಲ. ಇದು ವೈಟ್ ಅಂಡ್ ರೆಡ್ ಕರ್ನಾಟಕ ಹಾಕ್ಸಿದೆಯಲ್ಲ, ಅದು ಬಹಳ ಖುಷಿ ಆಯ್ತು. ಅಮ್ಮನೇ ಅದು ಐಡಿಯಾ, ಒಳ್ಳೆ ಐಡಿಯಾ ಕೊಟ್ಟೆ, ನನಗೆ ತಲೆಲೇ ಇರಲಿಲ್ಲ. ನೀವೊಂದ್ಸಲ ಕಮೆಂಟ್ ಮಾಡಿ ಗೈಸ್, ಈ ಬಾಕ್ಸಿಗೆ ಕರೆಕ್ಟ್ ನನ್ನ ಪ್ರಕಾರ ಇದು ಬರ್ಸಿರೋದು ಕರೆಕ್ಟಾಗೇ ಇದೆ ಅಂತ. ನಾವು ಅಪ್ಪ ಹೇಳ್ತಿರೋದು ಇನ್ನೂ ದೊಡ್ಡದಾಗಿ ಬರ್ಸ್ಬೇಕಿತ್ತು ಅಂತ ಹೇಳ್ತವ್ರೆ. ಸೊ ನಾನು ದೊಡ್ಡದಾಗಿ ಬರ್ಸೋ ತೀರೋ ಒಂಥರ ಜಾತ್ರೆ ಥರ ಕಾಣುತ್ತೆ ಅಂತ ಅನ್ಕೊಂಡೆ. ಇದು ಆರಾಮಾಗಿ ಎದ್ದು ಕಾಣ್ತೈತೆ. ನೀವೊಂದ್ಸಲ ಕಮೆಂಟ್ ಮಾಡಿ ಗೈಸ್, ಕರೆಕ್ಟಾಗಿ ಇದೆಯಾ ತಪ್ಪರೆ, ಇನ್ನೂ ದೊಡ್ಡದಾಗಿ ಏನಾದರೂ ಸ್ಟಿಕ್ಕರ್ ಹಾಕ್ಸ್ಬೇಕಿತ್ತ ಅಂತ. ಗೈಸ್ ನಾಯಿಗೆ ಊಟ ಹಾಕೋಣ ಅಂತ ಬಂದ್ವು. ನೋಡಿ ಇಲ್ಲಿ ಬಿಡ್ತಾನೆ ಇಲ್ಲ ಊಟ ಹಾಕಕ್ಕೂ. ಫುಲ್ ಎಕ್ಸೈಟ್ ಆಯ್ತಾವ ಹಂಗೆ. ಇವು ಹಿಂಗೆ ಆಡೋದು. ಸುಮ್ಮನೆ ಇರ್ಬೇಕೀಗ. ಹಿಡ್ಕೊಳ್ಳಿದ್ದು ಇದು ಫಸ್ಟ್ ಇಲ್ಲಿ ಆಸಿದೆ. ನೀನು ಅಜ್ಜಿ ನಡಿ ಆ ಕಡೆ. ಹೆಂಗ್ ಹೋಗಿ ಕಡೆ ನಡಿ ಆ ಕಡೆ. ಮತ್ತೆ ಲೇ ಫಸ್ಟ್ ಗಂಟು ತಕ್ಕಳೆ. ಅಲ್ಲ ಫಸ್ಟ್ ಹಿಂಗೆ ತೆಗಿ, ಹಂಗೆ ಹೊಡಿಯೋಣ, ಆಮೇಲೆ ಕೈ ತೊಳ್ಕೊಡುವಂತೆ. ಇವಳು ಅನ್ನ ಅಲ್ಲೇ ಹೊಡಿತಾವಳಪ್ಪ. ನೋಡಲ್ ತಿಂತಿರೋದ ಅದು. ಅಯ್ಯೋ ತಗ. ನಾವಮ್ಮ ಈಗ ಚಳಿ ಸಾಂಬಾರ್ ಏನೋ ಮಾಡೋರು. ಈಗ ಊಟಕ್ಕೆ ಜೊತೆಗೆ 2 ಮೊಟ್ಟೆ ಹಾಕೋರೆ. 3 ಮೊಟ್ಟೆ ಹಾಕ್ತಿದ್ದೆ, ಈಗ 2 ಮೊಟ್ಟೆ ಹಾಕ್ತಿದ್ಯಾ? ಒಂದು ಕಡಿಮೆ ಹಾಕ್ಬಿಟ್ಟಿದ್ದೀನಿ. ಒಂದು ಮೊಟ್ಟೆ ಇತ್ತು ಅಂತಂದ್ರೆ
ಗೈಸ್ ಲಾಸ್ಟ್ ವ್ಲಾಗಿಗೆ ನಾವು ಅಪ್ಪನ ಬರ್ಡೇಗೆ ತುಂಬಾ ಜನ ವಿಶ್ ಮಾಡಿದ್ದೀರಾ ಗೈಸ್, ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್, ಯಾರ್ಯಾರು ವಿಶ್ ಮಾಡಿದ್ದೀರಾ. ವ್ಲಾಗ್ ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಬಿಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.